ರಾಮ ಮಂದಿರದ ಹುಂಡಿಗೆ ಕನ್ನ ಹಾಕಿದ ಕಳ್ಳರ ಬೆನ್ನತ್ತಿದಷ್ಟು ಬೆಚ್ಚಿ ಬೀಳಿಸುವ ಕರಾಳ ಸತ್ಯಗಳು ಒಂದೊಂದಾಗಿ ಹೊರಬರ್ತಾ ಇವೆ. ಹುಂಡಿ ಕದಿಯೋಕಂತಾನೆ ಸೈಲೆಂಟ್ ಆಗಿ ಒಂದು ಗ್ಯಾಂಗ್ ಕಟ್ಟಲಾಗಿತ್ತ ಅನ್ನೋ ಅನುಮಾನ ಈಗ ಬಲವಾಗ್ತಾ ಇದೆ. ಅಷ್ಟೇ ಅಲ್ಲ, ಮುಂಬೈ ಅಂಡರ್ ವರ್ಲ್ಡ್ ನಂತೆ ಬಿಜೆಪಿ ಅಯೋಧ್ಯೆಯಲ್ಲಿ ಒಂದು ಅಂಡರ್ ವರ್ಲ್ಡ್ ಅನ್ನೇ ಮಾಡಿದೆ ಅಂತ ಶಿವಸೇನೆ ನಾಯಕರು ಆರೋಪಿಸ್ತಾ ಇದ್ದಾರೆ. ಸದ್ಯ ಬಜರಂಗ ದಳದ ಸಂಸ್ಥಾಪಕರೇ ಪ್ರಧಾನಿ ಮೋದಿಗೆ ಕರೆ ಮಾಡಿ ರಾಮ ಮಂದಿರದ ಟ್ರಸ್ಟಿಗಳು ಜೈಲಿಗೆ ಹೋಗ್ತಾರೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ರಾಮನ ಹೆಸರು ಹೇಳ್ಕೊಂಡು ಹುಂಡಿ ಕಳ್ಳತನ ಮಾಡಿದ ಈ ಅಸಲಿ ರೂವಾರಿಗಳು ಯಾರ್ಯಾರು? ಬನ್ನಿ, ಇವತ್ತೇನು ಸತ್ಯಗಳು ಬಯಲಾಗಿದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಾಮನ ಹುಂಡಿಗೆ ಕನ್ನ, चंपत राय ಜೈಲಿಗೆ ಎಂದ ಬಜರಂಗ ದಳ ಮುಖ್ಯಸ್ಥ. चंपत राय भी है, जेल नहीं जा पा रहे हैं. ಮುಂಬೈ ರೀತಿ ಅಯೋಧ್ಯೆಯಲ್ಲಿ ಬಿಜೆಪಿ अंडरवर्ल्ड ಎಂದ ಶಿವಸೇನೆ ನಾಯಕ. उसका अब अंडरवर्ल्ड बन गया है, जो मुंबई में अंडरवर्ल्ड है ना. ಮೌನ ಮುರಿದ ಆರ್ಎಸ್ಎಸ್ ಸಂಯಮ ಕಾಪಾಡುವಂತೆ ಹಿಂದೂಗಳಿಗೆ ಮನವಿ. संपूर्ण हिंदू समाज से भी आवश्यक धैर्य और संयम का परिचय दें. ರಾಮ ಮಂದಿರ ಹುಂಡಿ ಕಳ್ಳತನ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಕಳ್ಳತನ ಪ್ರಕರಣ ಬಯಲಿಗೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಅಧಿಕೃತವಾಗಿ ಈ ಹಗರಣದ ಕುರಿತು ಮೌನ ಮುರಿದಿದೆ. ಆರ್ಎಸ್ಎಸ್ ಸರ್ಕಾರ್ಯವಾಹ ಆಗಿರುವ ಕರ್ನಾಟಕದವರೇ ಆದ ದತ್ತಾತ್ರೇಯ ಹೊಸಬಾಳೆ ಈ ಘಟನೆಯಿಂದ ಸಮಸ್ತ ಹಿಂದೂ ಸಮುದಾಯದ ಭಕ್ತರ ಭಾವನೆಗೆ ಧಕ್ಕೆಯಾಗಿದೆ ಅಂದಿದ್ದಾರೆ. श्री रामलला मंदिर में रखे हुए दान पात्रों में जमा राशि की चोरी की दुर्भाग्यपूर्ण घटना से समूचे समाज और राम भक्तों को भावना एवं श्रद्धा को आघात पहुंचा है तथा इस घटना से हम सभी आहत हैं. ಇಷ್ಟೇ ಅಲ್ಲ, ಇಂಥ ಕಠಿಣ ಸಂದರ್ಭದಲ್ಲಿ ಹಿಂದೂಗಳು ಧೈರ್ಯ ಹಾಗೂ ಸಂಯಮವನ್ನು ಕಾಪಾಡಿಕೊಳ್ಳಬೇಕು. ಇಂಥ ದುರದೃಷ್ಟಕರ ಘಟನೆಯ ಲಾಭ ಪಡೆದು ಹಿಂದೂ ವಿರೋಧಿ, ರಾಷ್ಟ್ರ ವಿರೋಧಿ ಶಕ್ತಿಗಳು ಹಿಂದೂ ಧರ್ಮ ಹಾಗೂ ಸಮಾಜವನ್ನ ಅವಮಾನಿಸುವ ಷಡ್ಯಂತ್ರಗಳನ್ನ ವಿಫಲಗೊಳಿಸಿ ಅಂತನೂ ಕರೆ ನೀಡಿದ್ದಾರೆ. राष्ट्रीय स्वयंसेवक संघ संपूर्ण हिंदू समाज से भी आह्वान करता है कि इस कठिन क्षण में वह आवश्यक धैर्य और संयम का परिचय दें तथा इस दुर्भाग्यपूर्ण घटना का लाभ उठाकर हिंदू विरोधी, राष्ट्र विरोधी शक्तियों के हिंदू धर्म एवं समाज को बदनाम करने के षड्यंत्रों को विफल करे. जय श्री राम. ಆದರೆ ಆರ್ಎಸ್ಎಸ್ನ ಈ ಹೇಳಿಕೆಗೆ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಪವನ್ ಖೇರಾ ಎಕ್ಸ್ ಖಾತೆಯಲ್ಲಿ ಕಟು ಪದಗಳನ್ನು ಬಳಸಿ ಟೀಕಿಸಿದ್ದಾರೆ. ಆರ್ಎಸ್ಎಸ್ ಕುರಿಯ ಚರ್ಮ ಹೊದ್ದ ತೋಳ ಅಂತ ಕುಟುಕಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕುರಿ ಚರ್ಮ ಹೊದ್ದ ತೋಳುವಿನಂತೆ ದತ್ತಾತ್ರೇಯ ಹೊಸಬಾಳೆಯವರ ಹೇಳಿಕೆ. ರಾಮ ಮಂದಿರದ ದೇಣಿಗೆ ಮತ್ತು ಕಾಣಿಕೆಗಳಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿಯ ಲೂಟಿಯ ಸತ್ಯವನ್ನ ಬೆಳಕಿಗೆ ತರುವ ಉದ್ದೇಶವನ್ನ ಹೊಂದಿಲ್ಲ. ಬದಲಾಗಿ ಆ ಸತ್ಯವನ್ನ ಮುಚ್ಚಿ ಹಾಕಲು ಮತ್ತು ಸಂಘದ ಪ್ರತಿಷ್ಠೆಯನ್ನ ಕಾಪಾಡಿಕೊಳ್ಳಲು ಮಾಡಿರುವ ಒಂದು ಕುತಂತ್ರದ ಪ್ರಯತ್ನವಾಗಿದೆ. ಇದುವೇ ಸಂಘದ ಅಸಲಿ ಮುಖ. ಬಾಯಲ್ಲಿ ರಾಮ, ಕಂಕುಳಲ್ಲಿ ಕತ್ತಿ, ರಾಮನ ಹೆಸರು ಅದಕ್ಕೆ ಕೇವಲ ತೋರಿಕೆಗಷ್ಟೇ. ಇಂತಹ ಲೂಟಿ ಮತ್ತು ಕಳ್ಳತನ ಮಾಡುವುದೇ ಅದರ ಅಸಲಿ ಕಸುಬಾಗಿದೆ. ಇದೊಂದು ಕಡೆ ಆದ್ರೆ ಶಿವಸೇನೆ ನಾಯಕ ಸಂಜಯ್ ರಾವತ್ ಮುಂಬೈ ರೀತಿ ಅಯೋಧ್ಯೆಯಲ್ಲಿ ಬಿಜೆಪಿಯವರು ಅಂಡರ್ವರ್ಲ್ಡ್ ನಿರ್ಮಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. अयोध्या जो है एक तीर्थ क्षेत्र रहा, राम की अयोध्या रही, उसका अब अंडरवर्ल्ड बन गया है. जो मुंबई में अंडरवर्ल्ड है ना, गुंडों का, लूटा किसने है? ये बीजेपी के महमूद गजनवी. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ ಸಂಸದ ಪಿಎಸ್ಸಿ ಚೇರ್ಮನ್ ಆಗಿರೋ ವೇಣುಗೋಪಾಲ್ ಪತ್ರ ಬರೆದಿದ್ದಾರೆ. ಮರ್ಯಾದಾ ಪುರುಷೋತ್ತಮನನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ.
ರಾಮ ಮಂದಿರ ದೇಣಿಗೆ ವಿವಾದದ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸಬೇಕು ಅಂತ ಕೋರಿದ್ದಾರೆ. ಇತ ಶಿವಸೇನೆಯ ಉದ್ಧವ್ ಠಾಕ್ರೆ ರಾಮರಕ್ಷಾ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಹೀಗೆ ರಾಜಕೀಯವಾಗಿ ರಾಮನ ಹುಂಡಿ ಪ್ರಕರಣ ದೊಡ್ಡ ಯುದ್ಧಕ್ಕೆ ನಾಂದಿ ಹಾಡ್ತಿರುವಾಗಲೇ ಬಜರಂಗದಳ ಮುಖ್ಯಸ್ಥ ವಿನಯ್ ಕಟಿಯಾರ್ ಚಂಪತ್ ರಾಯ್, ಅನಿಲ್ ಮಿಶ್ರಾ ಜೈಲಿಗೆ ಹೋಗಬಹುದು ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿ ಅವರ ಜೊತೆಗೆ ತಾವು ಮಾತನಾಡಿದ್ದಾಗಿ ವಿನಯ್ ತಿಳಿಸಿದ್ದಾರೆ. और मोदी जी के साथ में संपर्क में है फोन पर इसी मामले में, और यहाँ जब आ गए तो मोदी जी ने कहा रात को 1:30-2 बज गए होंगे रात के, तो उन्होंने कहा कि अरे भाई क्या क्या होगा अब। अरे तो मैंने कहा कि सब ठीक हो जाएगा। तो उसमें देखा चंपत राय भी है, गोपाल राव भी है, ये सब जितने हैं, हाँ अनिल मिश्रा हैं, तो ये तो किसी कारण से थोड़ा बच गए, जेल नहीं जा पा रहे हैं। अब हो सकता आगे जाएं अभी। ಕಾಣಿಕೆ ಹುಂಡಿ ಲೂಟಿ ಹೊಡೆಯಲೆಂದೇ ಕಟ್ಟಲಾಗಿತ್ತು ತಂಡ. ಹೌದು, ರಾಮ ಮಂದಿರ ನಿರ್ಮಾಣಕ್ಕೂ ಮೊದಲಿನಿಂದಲೇ ಕಾಣಿಕೆ ಲೂಟಿ ಹೊಡೆಯಲು ತಂಡವೊಂದನ್ನು ಕಟ್ಟಲಾಗಿತ್ತು ಅಂತ ಹೇಳಲಾಗ್ತಿದೆ. ಇದರ ಭಾಗವಾಗಿಯೇ ನಿಯಮ ಉಲ್ಲಂಘಿಸಿ ಸಿಬ್ಬಂದಿಯನ್ನ ನೇಮಕಾತಿ ಮಾಡಲಾಗ್ತಿತ್ತು ಅನ್ನೋ ಸ್ಫೋಟಕ ಅಂಶ ಮುನ್ನೆಲೆಗೆ ಬಂದಿದೆ. 2025ರ ಮಾರ್ಚ್ನಲ್ಲಿ ದೇಣಿಗೆ ಎಣಿಕೆ ನೇಮಕಾತಿ ಕರೆಯಲಾಗುತ್ತೆ. ಮಾರ್ಚ್ 2, 2025ರಂದು ಚಂಪತ್ ರಾಯ್ 10 ಜನರನ್ನ ಕರೆಸಿಕೊಳ್ತಾರೆ. ಈ 10 ಜನರು ವಿಎಚ್ಪಿ ಮತ್ತು ಆರ್ಎಸ್ಎಸ್ಗೆ ಸಂಬಂಧಿಸಿದವರಾಗಿರ್ತಾರೆ. ಟ್ರಸ್ಟಿ ಅನಿಲ್ ಮಿಶ್ರಾ ಬಳಿ 10 ಜನರನ್ನು ಕಳಿಸಿ ಸಂದರ್ಶನ ಮಾಡಿಸ್ತಾರೆ. ಮಾರ್ಚ್ 6, 2025ರಂದು ಈ 10 ಜನರ ನೇಮಕಾತಿ ಮಾಡಲಾಗುತ್ತೆ. ನೇಮಕಾತಿ ಬಳಿಕ ಇವರಿಗೆ ಕಾಣಿಕೆ ಎಣಿಕೆಕಾರರ ಐಡಿ ಕಾರ್ಡ್ ಮಾಡೋದಿಲ್ಲ. ಬದಲಾಗಿ ಡ್ಯೂಟಿ ಶೀಟ್ ತೋರಿಸಿ ಮಂದಿರ ಆವರಣ ಪ್ರವೇಶಿಸಲು ಅನುವು ಮಾಡಿಕೊಡಲಾಗುತ್ತೆ. ಹೀಗೆ ನೇಮಕಗೊಂಡವರು ಕೇವಲ ಡ್ಯೂಟಿ ಶೀಟ್ ತೋರಿಸಿ ಎಂಟ್ರಿ ಎಕ್ಸಿಟ್ ಆಗ್ತಿರ್ತಾರೆ. ಇದು ಅಯೋಧ್ಯೆ ಹುಂಡಿ ಎಣಿಕೆಯ ಕೊಠಡಿ. ಇಲ್ಲಿ ಕೂತಿರೋದು ಹುಂಡಿ ಕಳ್ಳತನ ಕೇಸ್ನ ಆರೋಪಿಗಳು. ಒಬ್ಬ ಅವಿನಾಶ್, ಮತ್ತೊಬ್ಬ ಅನುಕಲ್ಪ್. ಈ ಇಬ್ಬರು ಶ್ರೀರಾಮನ ಹುಂಡಿಯ ಕಾಣಿಕೆ ಹಣವನ್ನ ಕದ್ದಿದ್ರು. ಅವಿನಾಶ್ ಶುಕ್ಲಾನಿಂದ ಬರೋಬ್ಬರಿ 20,39,000 ರೂಪಾಯಿ ವಶಕ್ಕೆ ಪಡೆಯಲಾಗಿತ್ತು. ಹಾಗೆ ಅನುಕಲ್ಪ್ ಮಿಶ್ರಾನಿಂದ 16,82,000 ಹಣ ಜಪ್ತಿ ಮಾಡಲಾಗಿತ್ತು. ಇದೀಗ ಈ ಖದೀಮರು ಹುಂಡಿ ಎಣಿಕೆ ಮಾಡ್ತಿದ್ದ ಕೊಠಡಿಯೊಳಗಿದ್ದ ಫೋಟೋ ಹೊರಬಿದ್ದಿದೆ. ಇಷ್ಟೇ ಅಲ್ಲ, ರಾಮನ ಹುಂಡಿ ಕದ್ದವರ ಬಣ್ಣ ವಾಟ್ಸ್ಆಪ್ ಮೂಲಕ ಬಯಲಾಗಿದೆ. ಎಸ್ಐಟಿ ಅಧಿಕಾರಿಗಳು ರಾಮನ ಕಾಣಿಕೆ ಕದ್ದವರ ಜನ್ಮ ಜಾಲಾಡ್ತಿದ್ದಾರೆ. ಈ ವಂಚನೆಯ ಜಾಲ ವಾಟ್ಸಪ್ ಚಾಟ್ ಮೂಲಕ ಬಯಲಾಗಿದೆ. ವಿಷಯ ಏನು ಅಂದ್ರೆ, ಕಾಣಿಕೆ ಹಣ ಎಣಿಕೆ ವೇಳೆ ಮಾತನಾಡೋಕ್ಕಾಗಲ್ಲ. ಹೀಗಾಗಿ ಹಣ ಹೇಗ್ ಕದಿಬೇಕು ಅಂತ ವಾಟ್ಸಪ್ ಮೂಲಕವೇ ಪ್ಲಾನ್ ಹಾಕ್ತಿದ್ರು. ಎಲ್ರೂ ಹೇಗೆ ಹಂಚಿಕೊಳ್ಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಿದ್ರು. ಈ ಸಂಚು ವಾಟ್ಸಪ್ ಚಾಟ್ ಮೂಲಕ ಸ್ಕೆಚ್ ಹಾಕಿರೋದು ಬಯಲಾಗಿದೆ. ಆರೋಪಿಗಳ ಮೊಬೈಲ್ಗಳಿಂದ ಡಿಜಿಟಲ್ ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಿದೆ. ಎಸ್ಐಟಿ ಫೋಟೋ ಮತ್ತು ವಿಡಿಯೋ ಸೇರಿದಂತೆ ಡಿಜಿಟಲ್ ಸಾಕ್ಷ್ಯ ವಶಕ್ಕೆ ಪಡೆದಿದೆ. ಹುಂಡಿ ಹಣ ಕದ್ದ ಬಳಿಕ ಈ ಆರೋಪಿಗಳು ಪಾರ್ಟಿ ಮಾಡ್ತಿದ್ರಂತೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಆರೋಪಿ ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ನನ್ನ ವಿಚಾರಣೆ ಮಾಡಿದ್ರು. ಆಗ ಮತ್ತೊಂದು ಕೃತ್ಯ ಬಯಲಾಗಿದ್ದು, ವಿಐಪಿಗಳಿಗೆ ಉಚಿತವಾಗಿ ಪಾಸ್ ಕೊಡಲಾಗುತ್ತೆ. ಈ ಪಾಸ್ ಅನ್ನ ಭಕ್ತರಿಗೆ ನೀಡಿ ಸುಲಭ ದರ್ಶನ ಮಾಡಿಸಲು ಹಣ ಪೀಕ್ತಿದ್ದ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಟಿನ್ನು ಯಾದವ್ನ ಮೊಬೈಲ್ ಹಾಗೂ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.